ಹಾಯ್ ಆಲ್. ಬೆಳಿಗ್ಗೆ ಎದ್ದ ತಕ್ಷಣ ಮುಖಕ್ಕೆ ನೀರ್ ಹಾಕಿದ್ರೆ ಸಾಕು, ಇರೋ ಬರೋ ನಿದ್ದೆ ಎಲ್ಲ ಮಾಯ ಆಗ್ಬಿಡುತ್ತೆ ಅಲ್ವಾ. ಇನ್ ನಾನ್ ಬೆಳಿಗ್ಗೆ ಎದ್ದು ಫೇಸ್ ವಾಶ್ ಮಾಡಿ ಕೂದಲಿಗೆ ಸ್ವಲ್ಪ ಲೈಟ್ ಆಗಿ ಮಸಾಜ್ ಕೊಟ್ಟು ನ್ಯೂಸ್ ಪೇಪರ್ ಓದಿ ಸ್ವಲ್ಪ ಎಕ್ಸರ್ಸೈಸ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ತೆಳುವಾಗಿ ರವೆ ಗಂಜಿ ಮಾಡ್ಕೊಂಡಿದ್ದೆ. ಇನ್ನು ಊರಲ್ಲಿ ಇವತ್ತು ಷಷ್ಠಿ ಹಬ್ಬ. ಈ ಹಬ್ಬದ ವಿಶೇಷ ಏನಪ್ಪಾ ಅಂದ್ರೆ ಹೊಲದತ್ರ ಒಲೆ ಹಾಕಿ ಅನ್ನ ಮಾಡಿ ಆಲೂಗೆಡ್ಡೆ, ಟೊಮೊಟೊ, ಮೆಣಸಿನ್ಕಾಯಿನ ಸುಟ್ಬಿಟ್ಟು ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಮತ್ತೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಕೈಗೊಜ್ಜು ಮಾಡಿ ತಿನ್ನೋದು. ಅಡುಗೆ ಆದ ನಂತರ ಉದ್ದಕ್ಕೆ ಹಾಲು, ಅನ್ನ ಮತ್ತು ಪ್ರಸಾದನ ಇಟ್ಟು ಅರ್ಶಿನ ಕುಂಕುಮ ಹಚ್ಕೊಂಡು ಸ್ವಲ್ಪ ಹೂವು ಹಾಕಿ ಹಾಗೆ ಅರ್ಶಿನ ದಾರನ ಕಟ್ಟಿ ಒಂದ್ ತೆಂಗಿನಕಾಯಿನ ಹೊಡೆದು ಮಂಗಳಾರತಿ ಮಾಡಿ ಪೂಜೆನ ಮುಗಿಸ್ಕೊಂಡು. ಷಷ್ಠಿ ಹಬ್ಬನ ಹಲವಾರು ಕಡೆ ಬೇರೆ ಬೇರೆ ರೀತಿಲಿ ಮಾಡ್ತಾರೆ. ನಾವು ಮಾಡೋದು ಈ ರೀತಿ. ಇನ್ನು ಪೂಜೆ ಆದ ನಂತರ ಮಾಡಿರೋ ಅನ್ನ ಮತ್ತೆ ಕೈಗೊಜ್ಜುನ ತಿನ್ಕೊಂಡು ದಾರಿಲ್ ಬರ್ಬೇಕಾದ್ರೆ ಅವರಿಗೆ ಹೂ ಕಾಣಿಸ್ತು. ಮನೆಯಲ್ಲೇ ಹರ್ಬಲ್ ಹೇರ್ ಆಯಿಲ್ ನ ಮಾಡ್ಕೊಳೋಣ ಅನ್ಕೊಂಡು ಸ್ವಲ್ಪ ಹೂನ ಕಿತ್ಕೊಂಡ್ ಬಂದೋ. ಹೇರ್ ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ ಈ ಹೂ ಹಾಕೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಮನೆಗೆ ಬಂದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಆಯಿಲ್ ನ ಪ್ರಿಪೇರ್ ಮಾಡ್ಕೊಂತಿದ್ದೀನಿ. ಫಸ್ಟ್ ದಪ್ಪ ಇರೋ ಕಡಾಯಿಗೆ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಕಾಯಿಸ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ರೋಸ್ ಪೆಟಲ್ಸ್, ದಾಸವಾಳ ಎಲೆ ಮತ್ತು ಹೂ, ಬ್ರಾಹ್ಮಿ ಗಿಡ, ಲವಂಚ ಬೇರು, ಸ್ವಲ್ಪ ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದೀನಿ. ಅದಕ್ಕೆ ಮೆಂತೆ, ಕಪ್ಪು ಸಾಸಿವೆ ಜೊತೆಗೆ ರೋಸ್ ಮೇರಿನ ಹಾಕೊಂತಿದೀನಿ. ಇಷ್ಟನ್ನು ಎಣ್ಣೆಗೆ ಹಾಕಿ ಒಂದ್ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ತಣ್ಣಗಾದ ನಂತರ ಸೋಸಿ ಒಂದ್ ಗಾಜಿನ ಬಾಟಲ್ಗೆ ಹಾಕೊಂಡಿದೀನಿ. ಜೊತೆಗೆ ನಾನು ಲವಂಚ ಬೇರುನ ಹಾಕೊಂಡಿದೀನಿ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ.